ರೈಟ್ ಇದ್ರೆ ಆತ್ಮೀಯರೇ, ಈಗಾಗಲೇ ನಾವು ನೆಗೆಟಿವ್ ಅಯಾನ್ಸ್ ಬಗ್ಗೆ ಹಲವಾರು ವಿಷಯಗಳು, ಅನೇಕ ವಿಷಯಗಳು ತಿಳ್ಕೊಂಡಿದ್ವಿ. ಇನ್ನೂ ಹೆಚ್ಚೆಚ್ಚಾಗಿದೆ. ಇದು ಸಬ್ಜೆಕ್ಟ್ ಅನ್ನೋದು ಒಂಥರ ಆಳವಾದ ಸಬ್ಜೆಕ್ಟ್. ಇದು ಅಷ್ಟು ಈಸಿ ಅಲ್ಲ. ಅಷ್ಟು ಅಂದ್ರೆ ಇದಕ್ಕೇನೋ ಒಂದು ಪರಿಮಿತಿ ಇಲ್ಲ. ಅನೇಕ ಅನೇಕ ವಿಷಯಗಳು ನೆಗೆಟಿವ್ ಅಯಾನ್ಸ್ ಎಲ್ಲೆಲ್ಲಿ ಲಭ್ಯವಾಗುತ್ತೆ, ಯಾವ ರೀತಿಯಲ್ಲಿ ನಾವು ಪಡಿಬೋದು, ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಲ್ವಾ. ಸೊ ಈ ನೆಗೆಟಿವ್ ಅಯಾನ್ಸ್ ಅಂದ್ರೇನೆ ಎಲೆಕ್ಟ್ರಾನ್ಸ್ ಅಂತ ಅರ್ಥ. ಅಂದ್ರೆ ನಮ್ಮಲ್ಲಿ ನೆಗೆಟಿವ್ ಅಯಾನ್ಸ್ ಹೆಚ್ಚು ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಹೆಚ್ಚು ಎಲೆಕ್ಟ್ರಾನ್ಸ್ ಆಗ್ತಾ ಇದೆ ಅಂತ ಅರ್ಥ. ಯಾರ್ಯಾರಿಗೆ ಹೆಚ್ಚು ಎಲೆಕ್ಟ್ರಾನ್ಸ್ ಇರುತ್ತೋ ಅವ್ರು ಆರೋಗ್ಯವಂತವಾಗಿರ್ತಾರೆ. ನೀವು ಆಹಾರ ತಿನ್ನಿ, ಆಹಾರ ತಿಂದಿಲ್ಲ ಅಂತ ಪರವಾಗಿಲ್ಲ. ನೀರು ಸೇವನೆ ಮಾಡ್ತೀರಾ, ನೀವು ಸೇವನೆ ಮಾಡಿಲ್ಲ ಅಂತ ಪರವಾಗಿಲ್ಲ. ನೀವು ಯಾವ ರೀತಿಯಲ್ಲಿ ಇನ್ನೂ ಬೇರೆ ಅನೇಕ ರೀತಿಯಲ್ಲಿ ನೆಗೆಟಿವ್ ಅಯಾನ್ಸ್ ಅನ್ನು ನಮ್ಮ ದೇಹದಲ್ಲಿ ಹೆಚ್ಚು ಮಾಡ್ಕೊಂತೀವೋ ಎಲೆಕ್ಟ್ರಾನ್ಸು ಹೆಚ್ಚು ಆಗ್ತಾ ಇರ್ತದೆ. ನೆಗೆಟಿವ್ ಅಯಾನ್ಸ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. ಈಗಾಗಲೇ ಹೇಳಿದೆ ನಾನು, ನೆಗೆಟಿವ್ ಅಯಾನ್ಸ್ ಈಕ್ವಲ್ ಟು ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ದಿ ವಿಟಮಿನ್ಸ್ ಇನ್ ದ ಏರ್ ಅಂತ ಹೇಳಿದ್ದೀನಿ ನಾನು ಈಗಾಗಲೇ ಅಲ್ವಾ. ಸೊ ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ ನೆಗೆಟಿವ್ ಅಯಾನ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್ ಹೆಚ್ಚು ಮಾಡಿಕೊಂಡದು ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಈಗ ಇವತ್ತು ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೆಷ್ಟು ವಿಧಾನಗಳಿದೆ, ಇನ್ನು ಬೇರೆ ಬೇರೆ ವಿಧಾನಗಳು ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ನೆಗೆಟಿವ್ ಅಯಾನ್ಸ್ ಇನ್ನು ಹೆಚ್ಚು ಮಾಡ್ಕೋಬೇಕಂದ್ರೆ ಈ ಮೂಗಿಂದ ಶ್ವಾಸ ಮಾಡೋಂಥವ್ರಿಗೆ, ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಅನೇಕ ರೋಗಗಳ ಕಾರಣ ಏನು ಗೊತ್ತಾ, ಮೂಗಿಂದ ಶ್ವಾಸ ಆಗ್ತಾ ಇಲ್ಲ, ಈ ಬಾಯಿಂದ ಶ್ವಾಸ ಆಗ್ತಾ ಇದೆ ಮಲ್ಕೊಳ್ಳುವಾಗ. ನಾನು ಅಬ್ಸರ್ವ್ ಮಾಡ್ಕೊಳ್ಳಿ. ಬೇಕಂದ್ರೆ ನೈಟ್ ಯಾರ್ಯಾರು ಮಲಗ್ತಾರೋ ಮಲಗುವಾಗ ಅವರಿಂದ ಈ ಗುರಿಕೆ ಬರ್ತಾ ಇರ್ತದಲ್ಲ, ಈ ಗುರಿಕೆ ಬರ್ತಾ ಇದ್ದಂತೆ ಕಾರಣ ಏನಂತಂದ್ರೆ ಅವರು ಶ್ವಾಸ ಮಾಡೋದು ಮೂಗಿಂದ ಮಾಡ್ತಾ ಇಲ್ಲ, ಈ ಬಾಯಿಂದ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಬಾಯಿಂದ ಮಾಡುವಾಗ ಏನಾಗುತ್ತೆ ಖಂಡಿತ. ಸೊ ಯಾಕೆ ಆ ಥರ ಆಗ್ತಾ ಇದೆ ಅಂತಂದ್ರೆ ಈ ಮೂಗಿನ ರಂಧ್ರಗಳಿದೆಯಲ್ಲ, ಈ ನಾಳಗಳು, ಆ ನಾಳಗಳಲ್ಲಿ ಅವ್ರಿಗೆ ಸ್ವಲ್ಪ ಬ್ಲಾಕೇಜ್ ಇದೆ. ಅಲ್ಲಿ ಹೆಚ್ಚಾಗಿ ಏನಾಗಿದೆ ಅಂದ್ರೆ ಈ ಮ್ಯೂಕಸ್ ಅಂತದ್ದು ಹೆಚ್ಚಾಗಿ ಅಡ್ಡ ಇದೆ ಅಂತ ಅರ್ಥ. ಅಂದ್ರೆ ಫ್ಲಮ್, ಒಂಥರ ಶ್ಲೇಷ ಅಂತ ಹೇಳ್ತೀವಲ್ಲ, ಈ ಫ್ಲಮ್ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಾಗಿ ಅವರಿಗೆ ಅಡ್ಡವಾಗಿದೆ. ಈ ಫ್ಲಮ್ ಹೆಚ್ಚಿದೆ, ಮ್ಯೂಕಸ್ ಹೆಚ್ಚಾಗಿದೆ. ಅದಕ್ಕೆ ಅವರು ಶ್ವಾಸವನ್ನು ಬಾಯಿಂದ ತಗೊಂತಾ ಇರ್ತಾರೆ, ಈ ಮೂಗಿಂದ ಸ್ಟಾಪ್ ಮಾಡ್ತಾರೆ. ಅದಕ್ಕೆ ಆ ಗುರಿಕೆ ಬರೋಂಥದ್ದು. ಸೊ ಇದರಿಂದನೇ ಹೆಚ್ಚು ರೋಗಗಳು ಬರೋದಂತೂ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇನ್ನೊಂದು ಏನಂದ್ರೆ ಒಂದು ಅದ್ಭುತ ವಿಷಯ ಇದೆ ಇಲ್ಲಿ ನಾವು ತಿಳ್ಕೊಬೇಕಾದ್ರು. ಯಾವಾಗ ನಾವು ಮಲಗ್ತೀವೋ ಈ ಶ್ವಾಸ ಮೂಗಿನ ರಂಧ್ರಗಳಿಂದ ಹೋಗಿ ಸ್ವಲ್ಪ ಮೇಲೆ ಹೋದ್ಮೇಲೆ ಅಲ್ಲೇನಾಗುತ್ತೆ ಅಂದ್ರೆ ಒಂದು ಅದ್ಭುತವಾದ ವರ್ಟೆಕ್ಸ್ ಸ್ಟ್ರಕ್ಚರ್ ಅಂತಿದೆ. ವರ್ಟೆಕ್ಸ್ ಸ್ಟ್ರಕ್ಚರ್ ಅಂತ ಏನು ಗೊತ್ತಾ, ಈ ಶ್ವಾಸ ಒಳಗಡೆ ಹೋಗಿ ಒಂಥರ ಈ ವಿರ್ಲಿಂಗ್ ತರ ಸುತ್ತಿ ಅಲ್ಲೊಂದು ಪ್ರಧಾನ ಒಂದು ಕ್ರಿಯೆ ಆಗತ್ತೆ ಅಲ್ಲಿ ಒಳಗಡೆ ಹೋದ ತಕ್ಷಣವೇ. ಆ ಕ್ರಿಯೆ ಮೂಗಿಂದ ಹೋದ್ರೆ ಮಾತ್ರ ಆಗತ್ತೆ, ಬಾಯಿಂದ ಹೋದ್ರೆ ಆಗಲ್ಲ. ಈ ಮೂಗಿಂದ ಹೋದ್ರೆ ಒಳಗಡೆ ನಡೆಯುವಂತ ಈ ಹೊಟ್ಟೆಗೆ ಸ್ಟ್ರಕ್ಚರ್ ಅಂತ ಏನಿದೆಯೋ ಅಲ್ಲಿ ಹೋಗಿ ಶ್ವಾಸ ಈ ತಗೊಂಡಂತ ಈ ಗಾಳಿ ಒಳಗಡೆ ಹೋಗಿ ಅಲ್ಲಿ ವಿರ್ಲಿಂಗ್ ಆದ್ರೆ ಅಲ್ಲಿ ನೆಗೆಟಿವ್ ಅಯಾನ್ಸ್ ಹೆಚ್ಚಾಗಿ ಉತ್ಪನ್ನ ಆಗುತ್ತೆ. ತನ್ನಂತದೇ ಉತ್ಪನ್ನ ಮಾಡ್ಕೊಂತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಈ ನಾಸಲ್ ಬ್ರೀತಿಂಗ್ ಅದು ಅಷ್ಟು ಪ್ರಧಾನವಾಗಿರುತ್ತದೆ. ಅದು ಯಾರ್ಯಾರು ನಾಸಲ್ ಬ್ರೀತಿಂಗ್ ಮಾಡಕ್ ಸಾಧ್ಯವಿದೆಯೋ ಅವ್ರಿಗೆ ಅನಾರೋಗ್ಯ ಎಲ್ಲ ಹೋಗಲಾಡಿಸ್ಬೋದು. ಅದಕ್ಕೆ ನಾವು ಈ ನೆಗೆಟಿವ್ ಅಯಾನ್ಸ್ ಹೆಚ್ಚು ಮಾಡ್ಕೊಂಡು ಹೋಗಂದ್ರೆ ಡೀಪ್ ನಿದ್ದೆಯಲ್ಲಿ ಹೋಗಿದ ಮೇಲೆ ಶ್ವಾಸ ಮೂಗಿಂದ ಹೋಗ್ತಾ ಇರುವಾಗ ಖಂಡಿತ ನಿಮ್ಮಲ್ಲಿ ನೆಗೆಟಿವ್ ಅಯಾನ್ಸ್ ತರಂತವೇ ಹೆಚ್ಚು ಮಾಡ್ಕೊತದೆ, ನಮ್ಮ ದೇಹನೇ ಉತ್ಪನ್ನ ಮಾಡ್ಕೊಂತ ಹೋಗ್ತದೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ತುಂಬಾ ಫ್ರೆಶ್ ಆಗಿ ಅನಿಸ್ತದೆ. ಅದೇ ಸ್ವಲ್ಪ ಜನ ಎದ್ದ ತಕ್ಷಣವೇ ಈ ಬಾಯಿ ತುಂಬಾ ಡ್ರೈ ಆಗಿರ್ತದೆ. ಏನ್ ಕಾರಣ ಅಂದ್ರೆ ಅವ್ರು ಈ ಬಾಯಿಂದನೇ ಹೆಚ್ಚು ಶ್ವಾಸ ತಗೊಂಡಿದ್ದಾರೆ ಅಂತ ಅರ್ಥ. ಆ ಮೌತ್ ಎಲ್ಲ ಡ್ರೈ ಆಗಿರ್ತದೆ. ಇಂಥವ್ರಿಗೆ ಒಂದು ಸೈಂಟಿಸ್ಟು, ಅವ್ರ ಹೆಸರು ಡಾಕ್ಟರ್ ಬಿಟೋಯೋ ಅಂತ. ಇವ್ರೇನು ಪ್ರಯೋಗ ಮಾಡಿದಂದ್ರೆ ಒಂದು ಟೇಪ್ ತಗೊಂಡಿದ್ದಾರೆ ನೈಟು ಅಲ್ವಾ, ಮಲಗಕ್ಕೆ ಮುಂಚೆ ಟೇಪ್ ತಗೊಂಡು ಇಲ್ಲಿ ಹಾಕ್ಬಿಡೋದು. ಈ ಗುರಿಕೆ ಬರೋಂಥವ್ರಿಗೆ ಏನು ಮಾಡ್ತಾರೆ, ಇಲ್ಲಿ ಹಾಕ್ಬಿಡ್ತಾರೆ, ಟೇಪ್ ಹಾಕಿದ್ರೆ ಏನೋ ತೊಂದರೆ ಆಗ್ತದೆ ಅಂತ ಅಲ್ಲ, ಏನು ತೊಂದರೆ ಆಗಲ್ಲ, ಆರಾಮಾಗಿ ಮೂಗಿದರೆ ಶ್ವಾಸ ತಗೊತಾರೆ. ಆದರೆ ಈ ಟೇಪ್ ಹಾಕಿದಿಂದ ಏನಾಗುತ್ತೆ, ಅವರು ಇಲ್ಲಿಂದ ಬಾಯಿಯಿಂದ ಈ ಶ್ವಾಸ ತಗೊಂಡು ನಿಲ್ಲಿಸುವಾಗ ಮೂಗಿಂದನೇ ಶ್ವಾಸ ಹೋಗ್ತಾ ಬರ್ತದಲ್ಲ, ಅವಾಗ ಏನಾಗಿದೆ ಅಂದ್ರೆ ಆ ಹೊಟ್ಟೆಗೆ ಸ್ಟ್ರಕ್ಚರ್ ತರ ಹೋಗಿ ಆ ಶ್ವಾಸ ಅನೇಕ ನೆಗೆಟಿವ್ ಅಯಾನ್ಸ್ ಉತ್ಪನ್ನ ಮಾಡುತ್ತೆ ಒಳಗಡೆ. ನೋಡಿ ಎಷ್ಟು ಅದ್ಭುತ ವಿಷಯ ಇದು.
ಈ ಟೇಪ್ ಹಾಕಿದ ತಕ್ಷಣ ಏನು ಆಗಲ್ಲ, ತೊಂದರೆನೂ ಆಗಲ್ಲ. ಆದ್ರೆ ನಿರಂತರ ಹಾಕ್ಬೇಕಾ? ಇಲ್ಲ. ಗುರಿಕೆ ಹೋಗೋವರೆಗೂ ಹಾಕಿ, ಪರವಾಗಿಲ್ಲ. ಗುರಿಕೆ ಹೋಗಿದ ಮೇಲೆ ಅದು ನಿಲ್ಲಿಸ್ಬೋದು. ಅದರಿಂದ ಏನು ಒಂಥರ ಅಡ್ಡ ಪರಿಣಾಮಗಳು ಯಾವುದು ಬರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಅಂದ್ರೆ ಮೂಗಿಂದ ಶ್ವಾಸ ತಗೊಂಡದ್ದು ಇಷ್ಟು ಅದ್ಭುತ ವಿಷಯ ಅಂತ ನಾನು ಹೇಳ್ತಾ ಇದ್ದೀನಿ. ನೆಗೆಟಿವ್ ಆನ್ಸು ಅತಿ ಹೆಚ್ಚಾಗಿ ಉತ್ಪನ್ನ ಆಗ್ತಾ ಇರ್ತವೆ. ನೋಡಿ, ಅನೇಕ ಯೋಗಿಗಳು ಅವ್ರು ಯಾವುದು ಊಟ ತಗೊಲ್ಲ, ನೀರು ಸರಿಯಾಗಿ ಕುಡಿಯಲ್ಲ. ನೀರು ಕುಡಿತಾರೆ, ಆದ್ರೆ ನೀರನ್ನು ಕುಡಿದಿಲ್ಲದೆ ಧ್ಯಾನ ಮಾಡ್ತಾ ಹೋಗಿದ್ದಾರೆ ಯೋಗಿಗಳು. ಉದಾಹರಣೆಗೆ ಮುಮ್ಮಡವರೆ ಬಾಲಯೋಗಿ, ಪೆದ ಬಾಲಯೋಗಿ, ಸನ ಬಾಲಯೋಗಿ, ಅವರಿಬ್ಬರು ನಿರಂತರ 39 ವರ್ಷ, 41 ವರ್ಷ ನಿರಂತರ ಧ್ಯಾನದಲ್ಲಿದ್ದರು. ಅವ್ರು ತಗೊಂಡದ್ದು ಓನ್ಲಿ ಶ್ವಾಸ ಅಷ್ಟೇ. ಆ ಶ್ವಾಸ ತಗೊಂಡಿದ ಮೇಲೆ ಒಳಗಡೆ ಹೋಗಿ ಅಲ್ಲಿ ಈಗಾಗಲೇ ಹೇಳಿದಲ್ಲ, ಈ ವರ್ಟೆಕ್ಸ್ ಸ್ಟ್ರಕ್ಚರ್ ಅಂತ ಏನಿದೆ ಅಲ್ಲಿ ಹೆಚ್ಚಾಗಿ ನೆಗೆಟಿವ್ ಅಯಾನ್ಗಳು ಉತ್ಪನ್ನ ಆಗ್ತಾ ಇತ್ತು. ಅದೇ ಅವ್ರಿಗೆ ಆಹಾರ. ಅರ್ಥ ಆಯ್ತಾ? ಆ ನೆಗೆಟಿವ್ ಅಯಾನ್ಗಳೇ ಅವ್ರಿಗೆ ಆಹಾರವಾಗಿ ಲಭ್ಯವಾಗ್ತಾ ಇತ್ತು. ಸೊ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕಾದಂಥ ವಿಷಯ ಇದೆಲ್ಲ ಅಲ್ವಾ? ಆ ರೀತಿಯಲ್ಲಿ ಸೊ ಓನ್ಲಿ ಶ್ವಾಸ ತಗೊಂಡೇ ನಾವು ಜೀವನ ಮಾಡ್ಬೋದು ಅಂತ ನಮ್ಗೆ ಅರ್ಥ ಆಗ್ತದೆ. ಇದಕ್ಕೆಲ್ಲ ನಾವೇನ್ ಮಾಡ್ಬೇಕಂದ್ರೆ ಸರಿಯಾದ ಬ್ರೀತಿಂಗ್, ಮೂಗಿಂದ ಸರಿಯಾದ ಬ್ರೀತಿಂಗ್ ಹೋಗ್ತಾ ಬರ್ತಾ ಇದ್ರೆ ಅದು ಇದೆಲ್ಲ ಪ್ರಕ್ರಿಯೆ ನಡೀತದೆ. ಇಲ್ಲಾಂದ್ರೆ ಈ ಪ್ರಕ್ರಿಯೆ ನಡೆಯಲ್ಲ. ಅರ್ಥ ಮಾಡಿಕೊಂಡು ನಾವು ಈ ರೀತಿಯಲ್ಲಿ ಸೊ ಮೂಗಿಂದ ಶ್ವಾಸ ಮಾಡೋದು ಅತಿ ಉತ್ತಮ ವಿಧಾನ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ನಾವು ಪ್ರಾಣಾಯಾಮ ಮಾಡಿ ಅಂತ ಹೇಳ್ತೀವಿ. ನಾವು ಪ್ರಾಣಾಯಾಮ ಮಾಡಿದ್ರೆ ನಿಮ್ಮಲ್ಲಿ ಹೆಚ್ಚು ನೆಗೆಟಿವ್ ಅಯಾನ್ಸು ಉತ್ಪನ್ನ ಆಗತ್ತೆ, ತನ್ನಂತವೇ ಉತ್ಪನ್ನ ಆಗತ್ತೆ ಅಂತ ಹೇಳ್ತಾ ಇದ್ವಿ ಅಲ್ವಾ? ಸೊ ಇಷ್ಟೆಲ್ಲ ಅನೇಕ ವಿಷಯಗಳು ಈ ನೆಗೆಟಿವ್ ಅಯಾನ್ಸ್ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಂತ ಬಂದಿದ್ವಿ. ಸೊ ಇದ್ರು ನಾವೆಲ್ಲ ಪಾಲನೆ ಮಾಡೋಣ, ಮತ್ತೆ ನಾವೆಲ್ಲರಿಗೂ ಪ್ರಚಾರ ಮಾಡೋಣ. ಓಕೆ, ಸೊ ಈ ನೆಗೆಟಿವ್ ಅಯಾನ್ಸ್ ಬಗ್ಗೆ ಹೆಚ್ಚೆಚ್ಚಾಗಿ ಪ್ರಚಾರ ಮಾಡಿ ಅವ್ರಿಗೆ ಜ್ಞಾನ ಕೊಡಿ. ನೀವು ಸಹ ಪಾಲನೆ ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರವಾಗಿ ಇಟ್ಕೋಬಹುದು, ಅನಾರೋಗ್ಯವನ್ನು ಹೋಗಲಾಡಿಸಬಹುದು, ಅದ್ಭುತ ಆರೋಗ್ಯವನ್ನು ನಾವು ಸಾಧಿಸಬಹುದು ಸ್ನೇಹಿತರೆ. ಸೊ ಇದಿಷ್ಟೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೂ ಸೊ ಈ ನೆಗೆಟಿವ್ ಅಯಾನ್ಸ್ನ ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಇನ್ನು ಅನೇಕ ವಿಷಯಗಳಿದೆ, ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೋದು ಮುಂದಿನ ದಿವಸದಲ್ಲಿ. ಅಂತಂದ್ರೆ ನೆಗೆಟಿವ್ ಅಯಾನ್ಸ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಏನೆಲ್ಲ ಮಾಡ್ಕೋಬಹುದು ಅಂತ ನಾನು ಈಗಾಗಲೇ ಹೇಳಿದೆ. ಆದ್ರೆ ಟೇಬಲ್ ಮೇಲೆ ಇಟ್ಕೊಳ್ಳುವಂತ ಒಂದು ನೆಗೆಟಿವ್ ಅಯಾನ್ ಜನರೇಟರ್ ಸಿಗತ್ತೆ, ದಯವಿಟ್ಟು ಅದು ಪರ್ಚೇಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಈ ಟೇಬಲ್ ಇದೆ, ನೀವು ಕುತ್ಕೊಂಡು ಮಾತಾಡುವಾಗ ಇಲ್ಲ ಕೆಲಸ ಮಾಡೋಂಥ ಟೇಬಲ್ ಇದೆ, ಅದ್ರ ಮೇಲೆ ಸಣ್ಣದೊಂದು ಮೆಷಿನ್ ಸಿಗತ್ತೆ. ಅದೇನಾಗತ್ತೆ ಅಂದ್ರೆ ಆಚೆ ಕಡೆ ಸುತ್ತಿ ಇರುವಂತ ಈ ಧೂಳಿ, ಪರಾಗ ಏನೇನಿದೆಯೋ ಅಲ್ವಾ, ಅಂತ ಸಣ್ಣ ಸಣ್ಣ ಪಾರ್ಟಿಕಲ್ಸ್ನು ಅದು ಪೂರ್ತಿ ಈಡ್ಸ್ಕೊಂಡು ನಿಮ್ಗೆ ಮತ್ತೆ ಫ್ರೆಶ್ ಗಾಳಿ ಕೊಡ್ತಾ ಇರ್ತಾ ಆಚೆ ಕಡೆ. ಅದನ್ನು ತಗೊಂಡವಾಗ ಏನಾಗತ್ತಂದ್ರೆ ನಿತ್ಯವಾಗಿ ನಮ್ಮ ಸುತ್ತು ಪರಿಸರವನ್ನು ನಾವು ಉದಾಹರಣೆಗೆ ಒಂದು ಬೆಡ್ರೂಮ್, ಉದಾಹರಣೆಗೆ ಒಂದು ಲಿವಿಂಗ್ ರೂಮ್, ಅಲ್ಲಿ ಯಾವಾಗಲೂ ಆ ಬರುವಂತ ಖಂಡಿತ ಏನಂದ್ರೆ ಇತ್ತೀಚಿನ ಕಾಲದಲ್ಲಿ ಈಗಾಗಲೇ ಹೇಳ್ತಾ ಇದ್ದೆ ನಾನು, ಸೊ ಎಷ್ಟೋ ಪಾರ್ಟಿಕಲ್ಸ್ ಈ ವಾತಾವರಣದಲ್ಲಿ ಸಿಗಾಕೊಂಡಿದೆ. ಎಷ್ಟಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ ಅಲ್ವಾ? ಸಣ್ಣ ಸಣ್ಣ ಪಾರ್ಟಿಕಲ್ಸ್ 2.5 ಮೈಕ್ರಾನ್ ಎಲ್ಲಿ ಕಾಣಿಸ್ತದೆ ನಿಮಗೆ? ನಾವು ನೋಡ್ತಾ ಇರ್ತೀವಿ, ಒಂದ್ ದಿವಸ ಕ್ಲೀನ್ ಮಾಡ್ತೀವಿ ಟೇಬಲ್, ಎರಡನೇ ದಿವಸ ಮತ್ತೆ ನೋಡಿದ್ರೆ ಫುಲ್ಲು ಡಸ್ಟ್. ಎಂತ ಸಣ್ಣ ಡಸ್ಟ್ ಅಂದ್ರೆ ಅದು 2.5 ಮೈಕ್ರಾನ್. 2.5 ಮೈಕ್ರಾನ್ ಅಂದ್ರೆ ಕಣ್ಣು ಕಾಣಿಸಲ್ಲ, ಆದ್ರೆ ಅಲ್ಲಿ ಇದೆ ಡಸ್ಟ್. ಅದು ಟೇಬಲ್ ಮೇಲೆ ಬಿದ್ದೋದ್ಮೇಲೆ ನಮ್ಗೆ ಅರ್ಥ ಆಗತ್ತೆ, ಓ ಇಷ್ಟು ಡಸ್ಟ್ ಇದೆಯಾ ನಮ್ಮ ಮನೆಯಲ್ಲಿ ಅಂತ. ಹೌದು, ಇದೆ. ಇಂಥ ಪಾರ್ಟಿಕಲ್ಸ್ ಮತ್ತೆ ಬ್ರೀತಿಂಗ್ ಅಲ್ಲಿ ತಗೊಂತಿರಲ್ಲ ನೀವು, ತಗೊಂಡಿದ್ಮೇಲೆ ಏನಾಗುತ್ತೆ, ನಿಮ್ಮ ಶ್ವಾಸಕೋಶಗಳೆಲ್ಲ ತೊಂದರೆ ಆಗ್ತದೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಆಸ್ತಮಾ. ಅದಕ್ಕೆ ನೋಡಿ, ಬ್ಯಾಂಗ್ಳೂರಲ್ಲಂತೂ ಅನೇಕರಿಗೂ ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಹೆಚ್ಚಾಗಿದೆ, ಶ್ವಾಸಕೋಶ ವ್ಯಾಧಿಗಳು ಹೆಚ್ಚಾಗಿದೆ ಈಗಾಗಲೇ. ಕಾರಣ ಇದೆ. ಇದನ್ನ ನಾವು ತೊಲಗಿಸ್ಕೋಬೇಕಂದ್ರೆ ಸ್ವಲ್ಪ ಪ್ರಯತ್ನಗಳು ಈಗಾಗಲೇ ಹೇಳಿರುವಂತ ಎಲ್ಲಾ ನೆಗೆಟಿವ್ ಅಯಾನ್ಸ್ ಬಗ್ಗೆ ವಿಸ್ತಾರವಾಗಿರುವಂಥದ್ದು ನೀವು ಪಾಲನೆ ಮಾಡಲೇಬೇಕು. ಇನ್ನೊಂದು ಪ್ರಧಾನ ಸಲಹೆ, ಕೊನೆ ಸಲಹೆ ಏನಂದ್ರೆ ಈಗಾಗಲೇ ಹೇಳ್ತಾ ಇದೆ, ನಿಮ್ಮ ಟೇಬಲ್ ಮೇಲೆ ಅಂತ ಸಣ್ಣ ಒಂದು ನೆಗೆಟಿವ್ ಅಯಾನ್ ಜನರೇಟರ್ ಅಲ್ಲ, ಅಂದ್ರೆ ಕ್ಲೀನ್ ಮಾಡ್ಕೊಳ್ಳೋಂಥ ಆ ಸಣ್ಣ ಸಣ್ಣ ಮೆಷಿನ್ಸ್ ಇಟ್ಕೊಳ್ಳಿ. ಅವು ಸಿಗತ್ತೆ, ಅಮೆಜಾನಲ್ಲಿ ಹೋಗಿ ಗೊತ್ತಾಗತ್ತೆ ನಿಮಗೆ. ಇಲ್ಲ ಅಂದ್ರೆ ಮನೆಯಲ್ಲಿ ಒಂದು ಪೂರ್ತಿ ಒಂದು ಹಾಲನ್ನು ಕ್ಲೀನ್ ಮಾಡೋಂಥದ್ದು, ಇಲ್ಲಿ ಇಡೀ ಮನೆ ಕ್ಲೀನ್ ಮಾಡೋಂಥ ನೆಗೆಟಿವ್ ಅಯಾನ್ ಜನರೇಟರ್ಸು ಹೇಳ್ಬೇಕಂದ್ರೆ ಈ ಏರ್ ಪ್ಯೂರಿಫೈಯರ್ಸ್ ಅಂತ ಸಿಗತ್ತೆ. ಅವೆಲ್ಲ ಏನ್ ಮಾಡ್ತದೆ ಅಂದ್ರೆ ಆ ವಾತಾವರಣದಲ್ಲಿರುವಂಥ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲಾನು ಈಡ್ಸ್ಕೊಂಡು ಆ ಒಳಗಡೆ ಫಿಲ್ಟರ್ಸ್ ಇರುತ್ತೆ, ಆ ಫಿಲ್ಟರ್ಸ್ಗೆ ಹೋಗಿ ತಾಕಿದ ಮೇಲೆ ಅಲ್ಲೇ ಬಿದ್ದೋಗುತ್ತೆ, ಆ ಕಸುವೆಲ್ಲ ಒಳಗಡೆ ಬಿದ್ದೋಗುತ್ತೆ, ಮತ್ತೆ ಅದು ಫ್ರೆಶ್ ಏರ್ನು ಆಚೆ ಕಡೆ ಕಲಿಸ್ತಾ ಇರ್ತದೆ ಅಲ್ವಾ? ಸೊ ಆ ರೀತಿಯಲ್ಲಿ ಕೆಲಸ ಮಾಡೋಂಥ ಅನೇಕ ಮೆಷಿನ್ಸ್ಗಳು ಸಿಗತ್ತೆ. ಸೊ ನಾನು ನಿನ್ನೆ ಹೋಗಿ ಚೆಕ್ ಮಾಡ್ತಾ ಇದ್ದೆ, ಎಲ್ಲೋ ಒಂದು ಇದರಲ್ಲಿ ಮಾರ್ಕೆಟಲ್ಲಿ ಅಂದರೆ ಶಾಪಲ್ಲಿ ಚೆಕ್ ಮಾಡ್ತಾ ಇದ್ದೆ. ಅವಾಗ ಗೊತ್ತಾಯಿತು ಅದರೊಂದು ಮೆಷಿನೇ ಸಿಗತ್ತೆ, ಒಂದು ಪೂರ್ತಿ ಒಂದು ಹಾಲನ್ನು ಅಂದರೆ
600 ಸ್ಕ್ವೇರ್ ಫೀಟ್ ಇದ್ರೆ ಅದನ್ನು ಪೂರ್ತಿ ಕ್ಲೀನ್ ಮಾಡೋಂಥ ಒಂದು ಮೆಷಿನ್ ಸಿಗತ್ತೆ. ಈಗಾಗಲೇ ನಮ್ಮಲ್ಲಿ ಫ್ರೆಂಡ್ಸ್ ಯಾರನ್ನ ತಗೊಂಡಿರ್ಬೋದು, ಗೊತ್ತಿಲ್ಲ. ಸೊ ಬಟ್ ಆದರೆ ತಗೊಂಡೋದು ಉತ್ತಮನೇ. ಖರ್ಚಾಗತ್ತೆ ಅಂತ ನೀವು ಯೋಚನೆ ಮಾಡ್ಕೋಬೇಡಿ ದಯವಿಟ್ಟು. ಯಾಕಂದ್ರೆ ಈಗಾಗಲೇ ಹೇಳ್ತಾ ಇದ್ದೀನಿ, ನೆಗೆಟಿವ್ ಅಯಾನ್ಸ್ ಹೆಚ್ಚು ಲಭ್ಯವಾದರೆ ಅಷ್ಟು ಆರೋಗ್ಯವಂತ ನಾವು ಇರ್ತೀವಿ. ಇಲ್ಲ ಅಂದ್ರೆ ಬಿಟ್ಬಿಟ್ಟಿದ್ರೆ ಆಚೆ ಕಡೆ ಇರುವಂಥ ಎಲ್ಲ ಕಸು ಎಲ್ಲ ಆ ಪಾಸಿಟಿವ್ ಅಯಾನ್ಸ್ ಎಲ್ಲ ನಮ್ಮ ಹೊರಗಡೆ ಬರ್ತಾ ಇದ್ರೆ ನಮ್ಮ ಆರೋಗ್ಯ ಖಂಡಿತವಾಗಿ ಕೆಟ್ಟು ಹೋಗುತ್ತೆ. ಅದೇ ರೀತಿಯಲ್ಲಿ ಆಗ್ತಾ ಇರೋದು ಈಗ. ಅನೇಕರಿಗೂ ರೋಗಗಳು ಯಾಕೆ ಬರ್ತಾ ಇದೆ ಅಂದ್ರೆ ಇದೇ ಪ್ರಧಾನ ಕಾರಣ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಇದೆಲ್ಲ ಗಮನಿಸಿಕೊಂಡು ಇದು ನಾವು ಖಂಡಿತವಾಗಿ ಪಾಲನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂದೇಶವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಧನ್ಯವಾದ.